Good morning, students. Myself, Santosh Vakut, lecturer, accountancy and business study. So, ಈಗಾಗಲೇ ನೀವು ಫಸ್ಟ್ ಇಯರ್ ಚಾಪ್ಟರ್ ಅಲ್ಲಿ ನೀವು ಥಿಯರಿ ಕಾನ್ಸೆಪ್ಟ್ ಗಳನ್ನ ಓದಿದ್ದೀರಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೊಸ ಚಾಪ್ಟರ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಥರ್ಡ್ ಚಾಪ್ಟರ್ ಆಫ್ ಅಕೌಂಟೆನ್ಸಿ. ಅದ್ಯಾವ್ದಪ್ಪ ಅಂತ ಹೇಳಿದ್ರೆ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ 1. ಸೊ ಈ ಚಾಪ್ಟರ್ ಅಲ್ಲಿ ನೀವು ಒಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀರಿ. ಸೊ ಇಲ್ಲಿಂದ ನಿಮ್ಮ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಥಿಯರಾಟಿಕಲ್ ಆಸ್ಪೆಕ್ಟ್ ಅಷ್ಟೊಂದು ಬೇಕಾಗಲ್ಲ. ಸೊ ಬಟ್ ನೀವು ನಾಲೆಜ್ ಪರ್ಪಸ್ಗೆ ನೀವು ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಈ ಚಾಪ್ಟರ್ ಅಲ್ಲಿ ಇದು ತುಂಬಾ ಲೆಂದಿ ಚಾಪ್ಟರ್ ಇದೆ ಅಂತ ಅನ್ಸುತ್ತೆ ಪೇಜಸ್ ಅನ್ನ ನೋಡಿದ್ರೆ. ಬಟ್ ಅಲ್ಲಿ ನೋಡಿದಾಗ ಅದನ್ನ ಸರಿಯಾಗಿ ನೋಡಿದಾಗ ಇಲ್ಲಿ 5 ಕಾನ್ಸೆಪ್ಟ್ ಗಳನ್ನ ನಾವು ಕಲಿತೇವೆ. ಸೊ 5 ಕಾನ್ಸೆಪ್ಟ್ ಗಳನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಫಸ್ಟ್ ಒನ್ ಇದರಲ್ಲಿ ನಾವು ಕಲಿಯೋದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂಡ್ ಸೋರ್ಸ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಸೊ ವಾಟ್ ಯು ಮೀನ್ ಬೈ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂಡ್ ವಿಚ್ ಆರ್ ದ ಸೋರ್ಸಸ್, ವಿಚ್ ಆರ್ ದ ಇಂಪಾರ್ಟೆಂಟ್ ಎವಿಡೆನ್ಸ್ ಆಸ್ ಅ ಸೋರ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಅವನ್ನ ನಾವು ಏನ್ ಮಾಡ್ತೀವಿ ಈ ಚಾಪ್ಟರ್ ಅಲ್ಲಿ ಕಲಿತೀವಿ. ಸೊ ಅದಕ್ಕೆ ವೋಚರ್ ಅಂತ ಕೂಡ ಕರೀತಾರೆ. ಸೊ ವೋಚರ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಒಂದಿಷ್ಟು ಟೈಪ್ಸ್ ಗಳು ಬರ್ತವೆ. ಡೆಬಿಟ್ ವೋಚರ್ ಅಂತ ಬರುತ್ತೆ, ಕ್ರೆಡಿಟ್ ವೋಚರ್ ಅಂತ ಬರುತ್ತೆ, ಆ ನಂತರ ಟ್ರಾನ್ಸಾಕ್ಷನ್ ವೋಚರ್ ಅಂತ ಬರುತ್ತೆ. ಸೊ ಅವೆಲ್ಲ ಸ್ಪೆಸಿಮನ್ ಅನ್ನ ನೋಡ್ತೀವಿ. ಇಲ್ಲಿ ಸ್ಪೆಸಿಮನ್ ಅಂತ ಹೇಳಿದ್ರೆ ಡೈಗ್ರಾಮ್ಸ್ ಅಂತ ಏನ್ ಕರಿತೀವಿ, ಇಮ್ಯಾಜಿನರಿ ಫಿಗರ್ಸ್. ಸೊ ಅದನ್ನ ನಾವು ಇಲ್ಲಿ ಕಲಿತೀವಿ. ಸೊ ಯಾವ ತರ ಇರುತ್ತೆ ವೋಚರ್, ಯಾವ ತರ ಇರುತ್ತೆ ಅನ್ನೋದನ್ನ ನಾವು ಅಲ್ಲಿ ನೋಡ್ತೀವಿ. ಆ ನಂತರ ನಾವು ಸೆಕೆಂಡ್ ಸಬ್ ಯೂನಿಟ್ ಗೆ ಬಂದಾಗ ಅಕೌಂಟಿಂಗ್ ಇಕ್ವೇಶನ್ ಅನ್ನು ಕಲಿತೀವಿ. ಸೊ ಅಕೌಂಟಿಂಗ್ ಇಕ್ವೇಶನ್ ಅಂದ್ರೆ ಏನು, ಸೊ ಯಾವ ತರ ಇಕ್ವೇಶನ್ಸ್ ಇರ್ತಾವೆ, ಸೊ ಇಲ್ಲಿ ಎಸೆಟ್, ಲಯಬಿಲಿಟಿ, ಕ್ಯಾಪಿಟಲ್ ಅಂದ್ರೆ ಏನು, ಸೊ ಅವನ್ನ ಯಾವ ತರ ನಾವು ರೆಕಾರ್ಡ್ ಮಾಡುವಾಗ, ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡುವಾಗ ನಾವು ಅವನ್ನ ಯೂಸ್ ಮಾಡ್ತೇವೆ ಅನ್ನೋದನ್ನ ನಾವಿಲ್ಲಿ ಕಲಿತೇವೆ. ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತೇವೆ. ನೆಕ್ಸ್ಟ್ ಒನ್ ಯೂಸಿಂಗ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಂತ ಬರುತ್ತೆ. ಅಂದ್ರೆ ಈಗಾಗಲೇ ನೀವು ಫಸ್ಟ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ನೀವು ಮೀನಿಂಗ್ ಅನ್ನ ಕಲಿತಿದ್ದೀರಿ. ಸೊ ಈಗ ನೀವು ಪ್ರಾಕ್ಟಿಕಲಿ ನೀವು ಅದನ್ನ ಸಾಲ್ವ್ ಮಾಡ್ತಾ ಬರ್ತೀರಿ. ಸೊ ಡೆಬಿಟ್ ಅಂಡ್ ಕ್ರೆಡಿಟ್ ಅಂದ್ರೆ ಏನು, ಸೊ ಯಾವ ತರ ನಾವು ಟ್ರಾನ್ಸಾಕ್ಷನ್ ಮಾಡುವಾಗ ಅದನ್ನ ಯೂಸ್ ಮಾಡಬೇಕು, ಆನಂತರ ರೂಲ್ಸ್ ಇರ್ತವೆ. ಸೊ ಅಮೆರಿಕನ್ ಸಿಸ್ಟಮ್ ಬರುತ್ತೆ. ಸೊ ಅಮೆರಿಕನ್ ಸಿಸ್ಟಮ್ ಅಲ್ಲಿ ರೂಲ್ಸ್ ಇದಾವೆ. ಸೊ ಕ್ಲಿಯರ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಸೊ ಅದನ್ನ ಕಲಿತೀರಿ. ಆಮೇಲೆ ಒಂದಿಷ್ಟು ರೂಲ್ಸ್ ಇದಾವೆ, ಓಲ್ಡ್ ರೂಲ್ಸ್ ಇದೆ, ಗೋಲ್ಡನ್ ರೂಲ್ಸ್ ಅಂತ. ಸೊ ಅದನ್ನು ಕೂಡ ಕಲಿತೀರಿ. ಸೊ ಹೇಗೆ ನಾವು ಡೆಬಿಟ್ ಕ್ರೆಡಿಟ್ ಅನ್ನ ಯೂಸ್ ಮಾಡಬೇಕು, ಯಾವ ಪರ್ಸನಲ್ ಅಕೌಂಟ್ ಅಂತ ಯಾವನ್ನ ನಾವು ಯಾವ ಐಟಮ್ಸ್ ಗಳನ್ನ ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ, ರಿಯಲ್ ಅಕೌಂಟ್ ಅಂತ ಕರಿತೀವಿ, ಆಮೇಲೆ ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಸೊ ಅದನ್ನೆಲ್ಲ ನೋಡ್ತೀವಿ. ಆಮೇಲೆ ನಾವು ಫೋರ್ತ್ ಕಾನ್ಸೆಪ್ಟ್ ಗೆ ಬರ್ತಾ ಇದೀವಿ. ಸೊ ಫೋರ್ತ್ ಒನ್ ಯಾವುದು ಅಂತ ಹೇಳಿದ್ರೆ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಅಂತ ಬರುತ್ತೆ. ಸೊ ಜರ್ನಲ್ ಎಂಟ್ರಿ ಅಂತ ಕರಿತೀವಿ ನಾವು. ಸೊ ಅಕೌಂಟ್ ಬುಕ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ತೀವಿ. ಸೊ ಟ್ರಾನ್ಸಾಕ್ಷನ್ ಗಳನ್ನ ಏನ್ ಮಾಡಿರ್ತೀವಿ ಅದರ ಮೇಲೆ ನಾವು ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಇದು ಫೋರ್ತ್ ಕಾನ್ಸೆಪ್ಟ್ ಆಗಿದೆ. ಲಾಸ್ಟ್ ಒನ್ ನಾವು ಲೆಜರ್ ಅಕೌಂಟ್ ಅನ್ನ ಹಾಕ್ತೀವಿ, ಅಂದ್ರೆ ಡಬಲ್ ಎಂಟ್ರಿ ಅನ್ನ ಮಾಡ್ತೀವಿ. ಸೊ ಜರ್ನಲ್ ಎಂಟ್ರೀಸ್ ಅನ್ನ ಏನ್ ಮಾಡಿರ್ತೀವಿ, ಸೊ ಅದರ ಮೇಲೆ ನಾವು ಲೆಡ್ಜರ್ ಅಕೌಂಟ್ಸ್ ಅನ್ನ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಈ ತರ ನಾವು 5 ಸಬ್ ಯೂನಿಟ್ ಗಳನ್ನ ನಾವಿಲ್ಲಿ ಕಲಿತಾ ಹೋಗ್ತೀವಿ ಈ ಚಾಪ್ಟರ್ ಅಲ್ಲಿ. ಸೊ ಈಗ ನಾನು ಒಂದೊಂದನ್ನೇ ಇಲ್ಲಿ ನಿಮ್ಗೆ ಕಲಿಸ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಏನಿದೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂಡ್ ಸೋರ್ಸ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ಸೊ ಸೋರ್ಸ್ ಡಾಕ್ಯುಮೆಂಟ್ ಅಂದ್ರೆ ಹೇಳಿದೀನಿ, ವೋಚರ್ ಅಂತ ಕರಿತೀವಿ. ಸೊ ಸೋರ್ಸ್ ಡಾಕ್ಯುಮೆಂಟ್ ಅನ್ನ ನಾವು ಇನ್ನೊಂದು ಪದದಲ್ಲಿ ಹೇಳಬೇಕು ಅಂತಂದ್ರೆ ಅದನ್ನ ವೋಚರ್ ಅಂತ ಕರಿತೀವಿ. ಸೊ ಸ್ಟೂಡೆಂಟ್ಸ್, ಫಸ್ಟ್ ಒನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂಡ್ ಸೋರ್ಸ್ ಡಾಕ್ಯುಮೆಂಟ್ ಅಂತ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಇದರಲ್ಲಿ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಕಲಿತೇವೆ. ಸೊ ವಾಟ್ ಯು ಮೀನ್ ಬೈ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್? ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ಎಕ್ಸ್ಚೇಂಜಸ್ ಆಫ್ ಎಕನಾಮಿಕ್ ಕನ್ಸಿಡರೇಷನ್ ಬಿಟ್ವೀನ್ ಪಾರ್ಟೀಸ್ and have two-folded effects that are recorded in at least 2 accounts. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಯಾವಾಗ ಆಗುತ್ತೆ? ಸೊ ಏನು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಎಕನಾಮಿಕ್ ಕನ್ಸಿಡರೇಷನ್ ಏನಿರುತ್ತೆ, ಎಕ್ಸ್ಚೇಂಜ್ ಆಫ್ ಎಕನಾಮಿಕ್ ಕಂಡೀಷನ್ ಆಗುತ್ತೆ, ಕನ್ಸಿಡರೇಷನ್ ಆಗುತ್ತೆ ಬಿಟ್ವೀನ್ ದ ಪಾರ್ಟೀಸ್. ಸೊ ಇಲ್ಲಿ 2 ಪಾರ್ಟಿ ಆದ್ರೂ ಬೇಕೇ ಬೇಕು. ಸೊ ಒಂದು ಟ್ರಾನ್ಸಾಕ್ಷನ್ ಆಗ್ಬೇಕು ಅಂದ್ರೆ ಅಲ್ಲಿ 2 ಜನ ಮಾತ್ರ ಇರ್ಲೇಬೇಕು. ಸೊ ಯಾವ ತರ ಅಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತಂದ್ರೆ ಎಕ್ಸ್ಚೇಂಜ್ ಆಫ್ ಎಕನಾಮಿಕ್ ಕನ್ಸಿಡರೇಷನ್. ಸೊ ಇಲ್ಲಿ ಎಕನಾಮಿಕ್ ಕನ್ಸಿಡರೇಷನ್ ಅಂತ ಅಂದ್ರೆ ವಿಚ್ ಆರ್ ಮೆಷರಬಲ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಅಂದ್ರೆ ಮಾನಿಟರಿ ವ್ಯಾಲ್ಯೂಸ್ ಏನಿರ್ತವೆ, ಸೊ ಅದನ್ನ ನಾವು ಎಕ್ಸ್ಚೇಂಜ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಸೊ ಈಗ
ನಾವೇನೋ ಒಂದು ಕಂಪ್ಯೂಟರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ನಾವು ಏನ್ ಮಾಡ್ತೀವಿ, ಒಂದು ಅದನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಒಂದು 50,000 ಇರುತ್ತೆ. ಕಂಪ್ಯೂಟರ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಒಂದು 50,000 ಅಮೌಂಟ್ ಇರುತ್ತೆ. ಸೊ ನಾವು ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಿ. ಸೊ ನಾವೇನ್ ಮಾಡ್ತೀವಿ, ಅದನ್ನ ಪರ್ಚೇಸ್ ಮಾಡೋದಕ್ಕೆ ಹೋಗ್ತೀವಿ. ಸೊ ಅಲ್ಲಿ ಹೋದಾಗ ನಮಗೆ ಸೆಲ್ಲರ್ ಏನ್ ಮಾಡ್ತಾನೆ, ಸೊ ಅದನ್ನ ಯಾರು ಮಾಡ್ತಿರ್ತಾರೆ ನಮಗೆ, ಸೊ ಅವರು ಏನ್ ಮಾಡ್ತಾರೆ, ಒಂದು ಕನ್ಸಿಡರೇಷನ್ ನ ಕೇಳ್ತಾರೆ. ಸೊ ಅದರ ಪ್ರೈಸ್ಗೆ ಅದರ ಕನ್ಸಿಡರೇಷನ್ ಆಗುತ್ತೆ. ಸೊ ಇಲ್ಲಿ ಪ್ರೈಸ್ ಏನಿರುತ್ತೆ ಅದೇ ಅದರ ಕನ್ಸಿಡರೇಷನ್ ಆಗುತ್ತೆ, ಯಾಕಂದ್ರೆ ಅದು ಮಾನಿಟರಿ ವ್ಯಾಲ್ಯೂ ಅಲ್ಲಿ ಇರುತ್ತೆ. ಸೊ ಅದರ ವ್ಯಾಲ್ಯೂ 50,000 ಇರುತ್ತೆ. ಸೊ ಈಗ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಏನಾಗುತ್ತೆ, ನಮಗೆ ಅಲ್ಲಿ 2 ಥಿಂಗ್ಸ್ಗಳು ಆಗ್ತಾ ಇದಾವೆ. ಸೊ ಅಲ್ಲಿ ಏನಾಗ್ತಾ ಇದೆ, 2 ಎಕ್ಸ್ಚೇಂಜ್ ಥಿಂಗ್ಸ್ಗಳು ಆಗ್ತಾ ಇದಾವೆ. ಸೊ ಮೊದಲನೇದು ಪೇಮೆಂಟ್ ಆಫ್ ಕ್ಯಾಶ್ ಆಗ್ತಾ ಇದೆ. ಸೊ ನಾವು ಕ್ಯಾಶ್ ಅನ್ನ ಕೊಡ್ತಾ ಇದೀವಿ. ಸೊ ನಾವು ಪರ್ಚೇಸ್ ಮಾಡ್ತಾ ಇದೀವಿ. ಸೊ ಏನಾಗುತ್ತೆ, ಅಲ್ಲಿ ಕ್ಯಾಶ್ ಅನ್ನ ಕೊಡ್ತಾ ಇದೀವಿ. ಸೊ ಇನ್ನೊಂದಾಗುತ್ತೆ ಡೆಲಿವರಿ ಆಫ್ ಕಂಪ್ಯೂಟರ್ ಆಗುತ್ತೆ. ಆ ಕಂಪ್ಯೂಟರ್ ನ ಸೆಲ್ಲರ್ ಏನ್ ಮಾಡ್ತಾ ಇದ್ದಾನೆ, ನಮ್ಗೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾನೆ. ಸೊ ಸೆಲ್ಲರ್ ನಮ್ಗೆ ಕಂಪ್ಯೂಟರ್ ಅನ್ನ ಕೊಡ್ತಾ ಇದ್ದಾನೆ, ನಾವು ಅವನಿಗೆ ಕ್ಯಾಶ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಈ ತರ ನಾವೇನ್ ಮಾಡ್ತಾ ಇದೀವಿ, ಎಕ್ಸ್ಚೇಂಜ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಎಕನಾಮಿಕ್ ಕನ್ಸಿಡರೇಷನ್ ಅಂತ ಕರಿತೀವಿ. ಸೊ ಎಕ್ಸ್ಚೇಂಜ್ ಆಫ್ ಎಕನಾಮಿಕ್ ಕನ್ಸಿಡರೇಷನ್ ಬಿಟ್ವೀನ್ ದ ಪಾರ್ಟೀಸ್ ಇದ್ದಾಗ ನಾವು ಅದನ್ನ ಏನಂತ ಕರಿತೀವಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ಸೊ ಇದನ್ನ ಅಟ್ ಲೀಸ್ಟ್ 2 ಅಕೌಂಟ್ಸ್ ಅಲ್ಲಿ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ 2 ಅಕೌಂಟ್ಸ್ ಗಳು ಯಾವ ಇರ್ತವೆ ಹಂಗಂದ್ರೆ, ಸೊ ಯಾರು ಅದನ್ನ ಪರ್ಚೇಸ್ ಮಾಡ್ತಿರ್ತಾರೆ ಅವ್ರ ಅಕೌಂಟ್ ಅಲ್ಲಿ ನಾವು ಏನ್ ಮಾಡಬೇಕು, ಅದನ್ನ ರೆಕಾರ್ಡ್ ಮಾಡಬೇಕು. ಇನ್ನೊಂದು ಯಾರು ಅದನ್ನ ಸೇಲ್ ಮಾಡ್ತಿರ್ತಾರೆ ಅವ್ರ ಅಕೌಂಟ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡಬೇಕು. ಸೊ ಈ ತರ ಏನಿರುತ್ತೆ ಟ್ರಾನ್ಸಾಕ್ಷನ್ಸ್ ಗಳು ಇರ್ತವೆ. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಯಾವಾಗ ಕರ್ಸ್ಕೊಳ್ಳುತ್ತೆ ಅದು, ಸೊ ದ ಎಕ್ಸ್ಚೇಂಜ್ ಆಫ್ ಎಕನಾಮಿಕ್ ಕನ್ಸಿಡರೇಷನ್ ಬಿಟ್ವೀನ್ ದ ಪಾರ್ಟೀಸ್ ಇದ್ದಾಗ ನಾವು ಅದನ್ನ ಏನಂತ ಕರಿತೀವಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ, ಸೊ ಇದಕ್ಕೆ ಇನ್ನೊಂದು ಲಿಂಕ್ ಆಗುತ್ತೆ. ಸೊ ಇದೇ ಡಾಕ್ಯುಮೆಂಟ್ಗೆ, ಇದೇ ಟ್ರಾನ್ಸಾಕ್ಷನ್ಗೆ ಇನ್ನೊಂದು ಲಿಂಕ್ ಆಗುತ್ತೆ, ದಟ್ ಈಸ್ ಸೋರ್ಸ್ ಡಾಕ್ಯುಮೆಂಟ್ ಅಂತ ಬರ್ತದೆ. ಸೊ ಅದನ್ನ ಓಚರ್ ಅಂತ ಕೂಡ ಕರೀತಾರೆ. ಸೊ ಬಿಸ್ನೆಸ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ, ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನ ಮಾಡಿದಾಗ ನಮ್ಗೆ ಏನಾಗುತ್ತೆ, ಒಂದು ಎವಿಡೆನ್ಸ್ಗೆ ನಮ್ಗೆ ಏನ್ ಮಾಡ್ತಾರೆ, ಪ್ರೂಫ್. ಎವಿಡೆನ್ಸ್ ಅಂದ್ರೆ ಪ್ರೂಫ್. ಸೊ ಪ್ರೂಫ್ಗೆ ನಾವೇನ್ ಮಾಡ್ತೀವಿ, ಒಂದು ರೆಸಿಪ್ಟ್ ಅನ್ನ ಅವ್ರ ಹತ್ರ ಇಸ್ಕೊಳ್ತೀವಿ. ಸೊ ಅದು ಕ್ಯಾಶ್ ರಿಸಿಪ್ಟ್ ಆದ್ರೂ ಆಗಿರ್ಬೋದು, ಕ್ಯಾಶ್ ಮೆಮೋ ಆದ್ರೂ ಆಗಿರ್ಬೋದು, ಅನಂತರ ಇನ್ವಾಯ್ಸ್ ಆದ್ರೂ ಆಗಿರ್ಬೋದು, ಸ್ಲಿಪ್ ಆದ್ರೂ ಆಗಿರ್ಬೋದು, ಪೇ ಸ್ಲಿಪ್ ಆದ್ರೂ ಆಗಿರ್ಬೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಎವಿಡೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಒಂದು ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ರೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಎವಿಡೆನ್ಸ್ ಗೆ ನಾವೇನ್ ಮಾಡ್ತೀವಿ, ಪ್ರೂಫ್ಗೆ ನಾವು ಒಂದು ರಿಸಿಪ್ಟ್ ಅನ್ನ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸಾಕ್ಷನ್ ವೋಚರ್ ಅಂತ ಕರಿತೀವಿ. ಸೊ ಇದರದ್ದು ಒಂದು ಸ್ಪೆಸಿಮನ್ ಇದೆ, ಅಂದ್ರೆ ಒಂದು ಇಮ್ಯಾಜಿನರಿ ಫಿಗರ್ ಇದೆ. ಸೊ ಯಾವ ತರ ಇರುತ್ತೆ ಟ್ರಾನ್ಸಾಕ್ಷನ್ ವೋಚರ್, ಯಾವ ತರ ಇರುತ್ತೆ ಅನ್ನೋದಕ್ಕೆ ಒಂದು ಸ್ಪೆಸಿಮನ್ ಇದೆ. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀನಿ. ಸ್ಪೆಸಿಮನ್ ಆಫ್ ಟ್ರಾನ್ಸಾಕ್ಷನ್ ವೋಚರ್. ಸೊ ಟ್ರಾನ್ಸಾಕ್ಷನ್ ವೋಚರ್ ಯಾವ ತರ ಇರುತ್ತೆ ಅನ್ನೋದಕ್ಕೆ ಒಂದು ನೇಮ್ ಆಫ್ ದಿ ಫರ್ಮ್ ನೋಡುತ್ತಿದೆ. ಆ ನಂತರ ಈ ಕಡೆ ವೋಚರ್ ನಂಬರ್ ಬರ್ತದೆ, ಡೇಟ್ ಬರ್ತದೆ, ಡೆಬಿಟ್ ಅಕೌಂಟ್ ಬರ್ತೇವೆ. ಸೊ ಯಾರ ಅಕೌಂಟ್ ಅನ್ನು ಡೆಬಿಟ್ ಮಾಡಬೇಕು ಅದನ್ನ ಬರ್ತೇವೆ. ಕ್ರೆಡಿಟ್ ಅಕೌಂಟ್ ಬರ್ತದೆ. ಸೊ ಯಾರ ಅಕೌಂಟ್ಗೆ ಜಮಾ ಆಗಬೇಕು ಅದನ್ನು ಬರ್ತದೆ. ಅಮೌಂಟ್ ಬರ್ತದೆ. ಸೊ ಇನ್ ರುಪೀಸ್ ಬರ್ತೇವೆ ನಾವು. ಆನಂತರ ನರೇಶನ್ ಬರ್ತೇವೆ. ಸೊ ಯಾಕೆ ಎಂಟ್ರಿಯನ್ನು ಮಾಡಿದ್ವಿ ಅನ್ನೋದನ್ನು ಬರ್ತೇವೆ. ಸೊ ಫೈನಲಿ ನಾವೇನ್ ಮಾಡ್ತೇವೆ, ಕೆಳಗಡೆ ಅಥಾರಿಟಿ ಯಾರು ತಗೊಂಡಿದ್ದಾರೆ ಅವರ ಹೆಸರನ್ನ ಬರ್ತೀವಿ. ಆನಂತರ ಯಾರು ಇದನ್ನು ಪ್ರಿಪೇರ್ ಮಾಡಿದ್ದಾರೆ ಅವರ ಹೆಸರನ್ನು ಕೂಡ ನಾವು ಬರೀತೇವೆ. ಸೊ ಇದು ಟ್ರಾನ್ಸಾಕ್ಷನ್ ವೋಚರ್ ಆಗಿದೆ. ಸೊ ನಾವೇನು ಟ್ರಾನ್ಸಾಕ್ಷನ್ಸ್ ಅನ್ನು ಮಾಡ್ತೀವಿ, ಸೊ ಅದಕ್ಕೆ ನಾವೊಂದು ಪ್ರೂಫ್ ಇಟ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಏನು ಕರಿತೀವಿ, ಟ್ರಾನ್ಸಾಕ್ಷನ್ ವೋಚರ್ ಅಂತ ಕರಿತೀವಿ. ಸೊ ಟ್ರಾನ್ಸಾಕ್ಷನ್ ವೋಚರ್ ಈ ತರ ಇರುತ್ತೆ. ಸೊ ನೇಮ್ ಆಫ್ ದ ಫರ್ಮ್ ಇರುತ್ತೆ. ಸೊ ಯಾವ ಕಂಪ್ನಿ ಅಂತ ಇರುತ್ತೆ, ಯಾವ ಬಿಸ್ನೆಸ್ ಅಂತ ಇರುತ್ತೆ, ವೋಚರ್ ನಂಬರ್ ಇರುತ್ತೆ, ಅದರದ್ದೇ ಆದ ನಂಬರ್ ಇರುತ್ತೆ,
ಡೇಟ್ ಇರುತ್ತೆ. ಸೊ ಆ ಡೇಟ್ ಯಾವಾಗ ಆಗುತ್ತೆ ಟ್ರಾನ್ಸಾಕ್ಷನ್, ಆ ಡೇಟ್ ಇರುತ್ತೆ. ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್ ಇರುತ್ತೆ, ಅಮೌಂಟ್ ರುಪೀಸ್ ಇರುತ್ತೆ, ಎಷ್ಟು ಅಮೌಂಟ್ ನ ಅದು ಟ್ರಾನ್ಸಾಕ್ಷನ್ ಇರುತ್ತೆ ಅದನ್ನ ಬರೀಬೇಕು. ನರೇಶನ್ ಬರೀಬೇಕು. ಸೊ ಯಾಕೆ ನಾವು ಅದನ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ ಅದನ್ನ ಬರೀಬೇಕು. ಅಥಾರಿಟಿ ಯಾರು ತಗೊಂಡಿರ್ತಾರೆ, ಸೊ ಇನ್ಚಾರ್ಜ್ ಯಾರಿರ್ತಾರೆ ಅವ್ರ ಹೆಸರನ್ನ ಬರೀಬೇಕು. ಆಮೇಲೆ ಅದನ್ನ ಯಾರು ಪ್ರಿಪೇರ್ ಮಾಡಿರ್ತಾರೆ ಅವ್ರ ಹೆಸರನ್ನ ಕೂಡ ನಾವೇನ್ ಮಾಡ್ಬೇಕು ಇಲ್ಲಿ ಬರಿಬೇಕು. ಸೊ ಈ ತರ ನಮ್ಗೆ ಏನಿರುತ್ತೆ ಟ್ರಾನ್ಸಾಕ್ಷನ್ ಕ್ಲೋಜರ್ ಇರುತ್ತೆ. ಸೊ ಇದು ನಿಮ್ಗೆ ಏನಾದ್ರು ಕ್ವಶನ್ ಕೇಳಿದ್ರೆ ಸ್ಪೆಸಿಮನ್ ಆಫ್ ಟ್ರಾನ್ಸಾಕ್ಷನ್ ಕ್ಲೋಜರ್ ಅಂತ ಹೇಳಿದ್ರೆ, ಸೊ ನೀವು ಈ ತರ ಅದನ್ನ ಒಂದು ಟೇಬಲ್ ಅನ್ನ ಹಾಕಿ ನೀವೇನ್ ಮಾಡ್ಬೇಕು ಎಲ್ಲಾ ಕಂಟೆಂಟ್ಸ್ ಅನ್ನ ನೀವಲ್ಲಿ ಬರಿತಾ ಹೋಗ್ಬೇಕು. ಸೊ ಇದು ಟ್ರಾನ್ಸಾಕ್ಷನ್ ಕ್ಲೋಜರ್ ಆಗಿದೆ. ಸೊ ಈಗ ನಾವೇನ್ ಮಾಡ್ತೀವಿ ಸೋರ್ಸ್ ಡಾಕ್ಯುಮೆಂಟ್ ಅನ್ನ ನೋಡ್ತೀವಿ. ಸೊ ಇದು ಒಂದು ಸೋರ್ಸ್ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಏನಪ್ಪಾ ಇದು ಸೋರ್ಸ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ, ಸೊ ಸೋರ್ಸ್ ಡಾಕ್ಯುಮೆಂಟ್ ಇಸ್ ನಥಿಂಗ್ ಬಟ್ ವೋಚರ್ ಅಂತ ಕರಿತೀವಿ ನಾವು. ಸೊ ಅದಕ್ಕೆ ವೋಚರ್ ಅಂತ ಹೇಳ್ತೀವಿ. ಸೊ ಈಗಾಗಲೇ ನೀವು ಕಲ್ತಿರ್ತೀರಿ, ಸೊ ಅದನ್ನ ನೋಡಿರ್ತೀರಿ ನೀವು. ಸೊ ಯಾವುದೇ ಒಂದು ನಾವು ಟ್ರಾನ್ಸಾಕ್ಷನ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಲ್ಲಿ ಒಂದು ರಿಸಿಪ್ಟ್ ಅನ್ನ ನಮ್ಗೆ ಅದಕ್ಕೆ ಕೊಡ್ತಾರೆ. ಸೊ ಯಾಕೆ ನಮ್ಗೆ ಆ ರಿಸಿಪ್ಟ್ ಅನ್ನ ಕೊಡ್ತಾರೆ, ಸೊ ಯಾಕೆ ನಾವು ಅದನ್ನ ಇಟ್ಕೊಳ್ತೀವಿ. ಸೊ ಈಗ ಬೈ ಚಾನ್ಸ್ ನಾವು ಏನು ಒಂದು ವೆಹಿಕಲ್ ಅನ್ನ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಅದಕ್ಕೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ದಕ್ಕೆ, ಸೊ ನಾವು ಕ್ಯಾಶ್ ಅನ್ನ ಕೊಟ್ಟಿದ್ದಕ್ಕೆ, ಅವ್ರು ನಮಗೆ ವೆಹಿಕಲ್ ಅನ್ನ ಕೊಟ್ಟಿದ್ದಕ್ಕೆ ಏನ್ ಮಾಡ್ತೀವಿ ನಾವು ಒಂದು ಪ್ರೂಫಿಗೆ ನಾವು ಏನ್ ಮಾಡ್ತೀವಿ ಅವರಿಂದ ಒಂದು ಡಾಕ್ಯುಮೆಂಟ್ ಅನ್ನ ಕರಿತೀವಿ. ಆ ಡಾಕ್ಯುಮೆಂಟ್ ಅನ್ನ ಇಸ್ಕೊಂಡಾಗ ಸೊ ಆ ಡಾಕ್ಯುಮೆಂಟ್ ಗೆ ನಾವೇನಂತ ಕರಿತೀವಿ ವೋಚರ್ ಅಂತ ಕರಿತೀವಿ. ಸೊ ಏನಿದು ವೋಚರ್ ಅಂತ ಹೇಳಿದ್ರೆ, ಇಟ್ ಈಸ್ ಅನ್ ಅನ್ಯೂಶುವಲ್ ಎವಿಡೆನ್ಸ್ ಬೈ ಅನ್ ಅಪ್ರೋಪ್ರಿಯೇಟ್ ಡಾಕ್ಯುಮೆಂಟ್ ಸಚ್ ಆಸ್ ಕ್ಯಾಶ್ ಮೆಮೊ, ಇನ್ವಾಯ್ಸ್, ಸೇಲ್ಸ್ ಬಿಲ್, ಪೇ ಸ್ಲಿಪ್, ಚೆಕ್, ಸ್ಯಾಲರಿ ಸ್ಲಿಪ್ ಎಕ್ಸೆಟ್ರಾ. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಇಲ್ಲಿ ಎವಿಡೆನ್ಸ್ ಸಿಗುತ್ತೆ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಒಂದು ಎವಿಡೆನ್ಸ್ ಅನ್ನ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಆ ಎವಿಡೆನ್ಸ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ ಇಲ್ಲಿ ಅದನ್ನ ಸೋರ್ಸ್ ಡಾಕ್ಯುಮೆಂಟ್ ಅಂತ ಬಳಸ್ತೀವಿ. ಸೊ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅ ಡಾಕ್ಯುಮೆಂಟ್ ವಿಚ್ ಪ್ರೊವೈಡ್ಸ್ ಎವಿಡೆನ್ಸ್ ಆಫ್ ಟ್ರಾನ್ಸಾಕ್ಷನ್ ಇಸ್ ಕಾಲ್ಡ್ ಸೋರ್ಸ್ ಡಾಕ್ಯುಮೆಂಟ್ ಆರ್ ವೋಚರ್. ಸೊ ಯಾವ ಡಾಕ್ಯುಮೆಂಟ್ ನಮಗೆ ಎವಿಡೆನ್ಸ್ ಆಗಿ, ಎವಿಡೆನ್ಸ್ ಆಫ್ ಅ ಟ್ರಾನ್ಸಾಕ್ಷನ್ ಆಗಿ ನಮಗೆ ಕೆಲಸವನ್ನ ಮಾಡಿಸುತ್ತೋ, ಸೊ ಕಾರ್ಯವನ್ನು ಮಾಡುತ್ತೋ, ಅದಕ್ಕೆ ನಾವೇನಂತ ಕರಿತೀವಿ ಅದನ್ನ ಸೋರ್ಸ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಸೊ ಅಂದ್ರೆ ಅದನ್ನ ಇನ್ನೊಂದು ಪದದಲ್ಲಿ ಹೇಳಬೇಕು ಅಂದ್ರೆ ವೋಚರ್ ಅಂತ ಕೂಡ ಇಲ್ಲಿ ಕರಿತೀವಿ. ಸೊ ಸ್ಟೂಡೆಂಟ್ಸ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು ಅಂತ ನೋಡಿದಿರಿ, ಅದರ ಸ್ಪೆಸಿಮನ್ ಕೂಡ ನೋಡಿದಿರಿ. ಸೊ ನಿಮಗೆ ಇನ್ನೂ ಜಾಸ್ತಿ ರೆಫರೆನ್ಸ್ಗೆ ಬೇಕು ಅಂದ್ರೆ ನೀವು ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಬಹುದು, ಅದರಲ್ಲಿ ಸ್ಪೆಸಿಮನ್ ಅನ್ನ ಕೊಟ್ಟಿದ್ದಾರೆ. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆದ್ಮೇಲೆ ಸೊ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳಿದೀನಿ, ಸೋರ್ಸ್ ಆಫ್ ಡಾಕ್ಯುಮೆಂಟ್ ಅಂತ ಕೂಡ ಹೇಳಿದೀನಿ, ಅಂದ್ರೆ ವೋಚರ್ ಅಂತ ಕರಿತೀವಿ. ಸೊ ವೋಚರ್ ಅಂದ್ರೆ ಏನು, ಒಂದು ಡಾಕ್ಯುಮೆಂಟ್. ಸೊ ಇಟ್ ಈಸ್ ಅ ಡಾಕ್ಯುಮೆಂಟ್ ದಟ್ ಪ್ರೊವೈಡ್ಸ್ ಎವಿಡೆನ್ಸ್. ಸೊ ಎವಿಡೆನ್ಸ್ ಸಲುವಾಗಿ ನಾವು ಏನ್ ಮಾಡ್ತೀವಿ, ಎವಿಡೆನ್ಸ್ ಆಫ್ ಟ್ರಾನ್ಸಾಕ್ಷನ್ ಸಲುವಾಗಿ ನಾವು ಅದನ್ನ ಯೂಸ್ ಮಾಡ್ತೀವಿ. ಸೊ ವೋಚರ್ ಅಲ್ಲಿ ಕಂಪೌಂಡ್ ವೋಚರ್ ಅಂತ ಬರುತ್ತೆ, ವೋಚರ್ ಅಲ್ಲಿ ಕಂಪೌಂಡ್ ವೋಚರ್ ಅಂತ ಬರುತ್ತೆ. ಸೊ ಕಂಪೌಂಡ್ ವೋಚರ್ ಅಂದ್ರೆ ಏನು ಅನ್ನೋದನ್ನ ನಾವು ಕಲಿತೇವೆ. ವೋಚರ್ which records transactions that entails multiple debit or credit, and one debit or credit is called compound voucher. So voucher ಅಲ್ಲಿ ಮಲ್ಟಿಪಲ್ ಕ್ರೆಡಿಟ್ ಆರ್ ಡೆಬಿಟ್ ಬರ್ತವೆ. ಸೊ ಅದರಲ್ಲಿ ಒಂದು ಡೆಬಿಟ್ ಅಥವಾ ಕ್ರೆಡಿಟ್ ಇದ್ರೆ ನಾವು ಅದನ್ನ ಏನಂತ ಕರಿತೀವಿ, ಕಂಪೌಂಡ್ ವೋಚರ್ ಅಂತ ಕರಿತೀವಿ. ಇಟ್ ಮೇ ಬಿ ಆಫ್ ಟೂ ಟೈಪ್ಸ್. ಸೊ ಫಸ್ಟ್ ಒನ್ ಅದರಲ್ಲಿ ಡೆಬಿಟ್ ವೋಚರ್ ಅಂತ ಬರುತ್ತೆ, ಫಸ್ಟ್ ಒನ್ ಡೆಬಿಟ್ ವೋಚರ್ ಅಂತ ಬರುತ್ತೆ, ಇನ್ನೊಂದು ಕ್ರೆಡಿಟ್ ವೋಚರ್ ಅಂತ ಬರುತ್ತೆ. ಡೆಬಿಟ್ ವೋಚರ್ ಅಂಡ್ ಕ್ರೆಡಿಟ್ ವೋಚರ್ ಅಂತ ಬರುತ್ತೆ. ಸೊ ಅದರ ಸ್ಪೆಸಿಮನ್ ಕೂಡ ನಾನು ಇಲ್ಲಿ ಡಯಾಗ್ರಾಮ್ ಅನ್ನು ತೆಗೆದಿದ್ದೀನಿ. ಸೊ ಫಸ್ಟ್ ಒನ್ ಸ್ಪೆಸಿಮನ್ ಆಫ್ ಡೆಬಿಟ್ ವೋಚರ್. ಸೊ ಯಾರ ಅಕೌಂಟ್ ಅಲ್ಲಿ ಡೆಬಿಟ್ ಆಗುತ್ತೆ, ಸೊ ಅವರ ವೋಚರ್ ಯಾವ ತರ ಇರುತ್ತೆ, ಸೊ ಅವರ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಯಾವ ತರ ಇರುತ್ತೆ. ಆ ನಂತರ ಕ್ರೆಡಿಟ್ ವೋಚರ್ ಹೇಗಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಸೊ ಇದನ್ನ ನಿಮಗೆ 5 ಮಾರ್ಕ್ಸ್ ಗೆ ಕೇಳಬಹುದು. ಸೊ ಡೆಬಿಟ್ ವೋಚರ್ ಅಥವಾ ಕ್ರೆಡಿಟ್ ವೋಚರ್ ಅನ್ನ ನೀವು ಸ್ಪೆಸಿಮನ್ ಬರಿಬೇಕು, ಮಾಡಬೇಕು, ಡಯಾಗ್ರಾಮ್ ಅನ್ನು ತೆಗಿಬೇಕು ಅಂತ ಹೇಳಿದ್ರೆ ನೀವು ಈ ತರ ಏನ್ ಮಾಡಬೇಕು, ಡಯಾಗ್ರಾಮ್ ಅನ್ನು ತೆಗಿಬೇಕಾಗುತ್ತೆ. ಸೊ ಫಸ್ಟ್ ಒನ್ ಡೆಬಿಟ್ ವೋಚರ್ ಇದೆ. ಸೊ ಮೊದಲಿಗೆ ನೇಮ್ ಆಫ್ ದ ಫರ್ಮ್ ಬರಿಬೇಕು, ಸೊ ಕಂಪನಿಯ ಹೆಸರು ಬರಬೇಕು ಅಥವಾ ಎಂಟರ್ಪ್ರೈಸ್ ಹೆಸರು ಬರಬೇಕು, ವೋಚರ್ ನಂಬರ್ ಬರಿಬೇಕು, ಸೊ ಸೀರಿಯಲ್ ಇರುತ್ತೆ ವೋಚರ್ ನಂಬರ್, ಕ್ರೆಡಿಟ್ ಅಕೌಂಟ್ ಬರಿಬೇಕು, ಸೊ ಯಾರ ಅಕೌಂಟ್ ಕ್ರೆಡಿಟ್ ಆಗಿದೆ ಅದನ್ನ ಬರಿಬೇಕು, ಅಮೌಂಟ್ ಅನ್ನ ಬರಿಬೇಕು, ಎಷ್ಟಕ್ಕೆ ಕ್ರೆಡಿಟ್ ಆಗಿದೆ ಅದನ್ನ ಬರಿಬೇಕು, ಆನಂತರ ಡೇಟ್ ಅನ್ನ ಮೆನ್ಷನ್ ಮಾಡಬೇಕು, ಆನಂತರ ಡೆಬಿಟ್ ಅಕೌಂಟ್ಸ್ ಸೊ ಯಾವ್ಯಾವ ಇದಾವೆ ಅದನ್ನಷ್ಟು ನಾವೇನ್ ಮಾಡಬೇಕು ಇಲ್ಲಿ ಬರ್ತಾ ಹೋಗ್ಬೇಕು.
ಸೀರಿಯಲ್ ನಂಬರ್ ಇದೆ, ಕೋಡ್ ಇದೆ, ಅಕೌಂಟ್ ನೇಮ್ ಇದೆ, ಅಮೌಂಟ್ ರುಪೀಸ್ ಇದೆ, ನರೇಷನ್ ಅಂತ ಇದೆ. ಸೊ ಯಾಕೆ ನಾವು ಟ್ರಾನ್ಸಾಕ್ಷನ್ ಮಾಡಿದೀವಿ ಅಂತ ಬರೀಬೇಕು, ಅದಕ್ಕೆ ಎಕ್ಸ್ಪ್ಲನೇಷನ್ ಅಂತ ಕರಿತೀವಿ ನಾವು. ಆನಂತರ ಅಥರೈಸ್ ಬೈ, ಸೊ ಇದನ್ನ ಯಾರು ಅಥಾರಿಟಿ ತಗೊಂಡಿರ್ತಾರೆ ಸೊ ಅವರು ಅದನ್ನ ಅಲ್ಲಿ ಅವರ ಹೆಸರನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆನಂತರ ಪ್ರಿಪೇರ್ ಬೈ, ಸೊ ಇದನ್ನ ಯಾರು ಪ್ರಿಪೇರ್ ಮಾಡಿರ್ತಾರೆ ಅವರ ಹೆಸರನ್ನು ಕೂಡ ಬಂದು ಅಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತೆ. ಸೊ ಈ ತರ ಡೆಬಿಟ್ ವೋಚರ್ ಇರುತ್ತೆ. ಸೊ ಇದೇ ತರ ಕ್ರೆಡಿಟ್ ವೋಚರ್ ಕೂಡ ಇರುತ್ತೆ. ಸೊ ಇಲ್ಲಿ ಚೇಂಜಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಡೆಬಿಟ್ ವೋಚರ್ ಅಲ್ಲಿ ನಾವು ಕ್ರೆಡಿಟ್ ಅಕೌಂಟ್ ಅನ್ನ ಬರೀತೇವೆ, ಕ್ರೆಡಿಟ್ ವೋಚರ್ ಅಲ್ಲಿ ಡೆಬಿಟ್ ಅಕೌಂಟ್ ಅನ್ನ ಬರೀತೇವೆ. ಸೊ ಇದೇ ವಾಯ್ಸ್ ವರ್ಷ ಇರುತ್ತೆ. ಸೊ ಅಲ್ಲಿ ಏನ್ ಬರ್ತಿರ್ತೇವೋ ಅದರ ಅಪೋಸಿಟ್ ಅನ್ನ ನಾವು ಕ್ರೆಡಿಟ್ ವೋಚರ್ ಅಲ್ಲಿ ಬರ್ತಾ ಹೋಗ್ತೇವೆ. ಸೊ ಇದು ಸ್ಪೆಸಿಮೆನ್ ಆಫ್ ಕ್ರೆಡಿಟ್ ವೋಚರ್. ಸೊ ಇದು ಕೂಡ ನೇಮ್ ಆಫ್ ದ ಫರ್ಮ್ ಬರ್ತೇವೆ, ಡೇಟ್ ಬರ್ತೇವೆ, ವೋಚರ್ ನಂಬರ್ ಅನ್ನ ಬರ್ತೇವೆ. ಆದ್ರೆ ಇಲ್ಲಿ ಡೆಬಿಟ್ ಅಕೌಂಟ್ ಅನ್ನ ಬರ್ತೇವೆ. ಸೊ ಯಾರ ಅಕೌಂಟ್ ಡೆಬಿಟ್ ಆಗಿದೆ ಅದನ್ನ ಬರ್ತೇವೆ, ಅಮೌಂಟ್ ಅನ್ನ ಬರೀತೇವೆ, ಕ್ರೆಡಿಟ್ ಅಕೌಂಟ್ಸ್ ಅನ್ನ ಬರಿತಾ ಹೋಗ್ತೇವೆ, ಸೀರಿಯಲ್ ನಂಬರ್, ಕೋಡ್, ಅಕೌಂಟ್ ನೇಮ್, ಅಮೌಂಟ್ ರುಪೀಸ್, ನರೇಷನ್. ಸೊ ಈ ತರ ನಾವೇನ್ ಮಾಡ್ತೇವೆ. ಆ ನಂತರ ಲಾಸ್ಟ್ ಗೆ ನಾವೇನ್ ಬರ್ತೇವೆ ಅಥರೈಸ್ಡ್ ಬೈ. ಸೊ ಯಾರು ಇದನ್ನ ಅಥಾರಿಟಿಯನ್ನು ತಗೊಂಡಿದ್ದಾರೆ ಅವ್ರ ಹೆಸರನ್ನ ಬರ್ತೇವೆ. ಆ ನಂತರ ಯಾರು ಇದನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವ್ರ ಹೆಸರನ್ನು ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಬರಿತಾ ಹೋಗ್ತೇವೆ. ಸೊ ಇದಿಷ್ಟು ಡೆಬಿಟ್ ವೋಚರ್ ಮತ್ತೆ ಕ್ರೆಡಿಟ್ ವೋಚರ್ ನ ಸ್ಪೆಸಿಮನ್ ಆಗಿದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ 5 ಮಾರ್ಕ್ಸ್ ಗೆ ಕೇಳಬಹುದು, ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆದ್ರೂ ಬರ್ಬೋದು. ಸೊ ಆ ತರ ಕೇಳಿದಾಗ ನೀವು ಇದನ್ನ ಡಯಾಗ್ರಾಮ್ ತೆಗಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ. ಟ್ರಾನ್ಸಾಕ್ಷನ್ಸ್ ವಿತ್ ಮಲ್ಟಿಪಲ್ ಡೆಬಿಟ್ ಆರ್ ಅಂಡ್ ಮಲ್ಟಿಪಲ್ ಕ್ರೆಡಿಟ್ ಆರ್ ಕಾಲ್ಡ್ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ಸ್. ಸೊ ಈಗ ನೀವು ಕಂಪೌಂಡ್ ವೋಚರ್ ಅಂದ್ರೆ ಏನು ಅಂತ ನೋಡಿದ್ರಿ. ಸೊ ಈಗ ನಿಮಗೆ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು ಅನ್ನೋದನ್ನ ಕಲಿತೀರಿ. ಸೊ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಜಾಸ್ತಿ ಇರ್ತವೆ, ಕಾಂಪ್ಲಿಕೇಟೆಡ್ ಇರ್ತವೆ. ಸೊ ಅಂದ್ರೆ ಏನು, ಮಲ್ಟಿಪಲ್ ಡೆಬಿಟ್ ಇರ್ತವೆ ಅಂಡ್ ಮಲ್ಟಿಪಲ್ ಕ್ರೆಡಿಟ್ ಇರ್ತವೆ. ಸೊ ಜಾಸ್ತಿ ಡೆಬಿಟ್ ಮತ್ತೆ ಕ್ರೆಡಿಟ್ ಇರ್ತವೆ. ಸೊ ಅಂತ ಟ್ರಾನ್ಸಾಕ್ಷನ್ಸ್ ಗಳಿಗೆ ನಾವೇನಂತ ಕರಿತೀವಿ, ಅದನ್ನ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸೊ ಇದಕ್ಕೂ ಕೂಡ ಒಂದು ಜರ್ನಲ್ ವೋಚರ್ ಬರುತ್ತೆ, ಒಂದು ಜರ್ನಲ್ ವೋಚರ್ ಇದೆ. ಸೊ ಯಾವ ತರ ಇರುತ್ತೆ, ಸೊ ಜಾಸ್ತಿ ಡೆಬಿಟ್ ಕ್ರೆಡಿಟ್ ಬಂದಾಗ ನಾವು ಯಾವ ತರ ವೋಚರ್ ಅನ್ನ ನಾವು ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ಸೊ ಅಕೌಂಟಿಂಗ್ ವೋಚರ್ ಪ್ರಿಪೇರ್ಡ್ ಫಾರ್ ಸಚ್ ಟ್ರಾನ್ಸಾಕ್ಷನ್ ಇಸ್ ನೋನ್ ಆಸ್ ಕಾಂಪ್ಲೆಕ್ಸ್ ವೋಚರ್ ಆರ್ ಜರ್ನಲ್ ವೋಚರ್. ಸೊ ಇಂಥ ಟ್ರಾನ್ಸಾಕ್ಷನ್ಸ್ ಗಳಿಗೆ ನಾವು ಒಂದು ವೋಚರ್ ಅನ್ನ ರೆಡಿ ಮಾಡ್ತೇವೆ. ಅದಕ್ಕೆ ನಾವು ಏನಂತ ಕರಿತೇವೆ, ಕಾಂಪ್ಲೆಕ್ಸ್ ವೋಚರ್ ಅಂತ ಕರಿತೇವೆ ಅಥವಾ ಜರ್ನಲ್ ವೋಚರ್ ಅಂತ ಕೂಡ ಇಲ್ಲಿ ಕರಿತೇವೆ. ಸೊ ಇದಕ್ಕೂ ಕೂಡ ಸ್ಪೆಸಿಮನ್ ಇದೆ. ಸೊ ಅದನ್ನ ಇಲ್ಲಿ ಡಯಾಗ್ರಾಮ್ ತೆಗಿತೇನೆ. ಸೊ ಅದನ್ನ ನೋಡ್ಕೊಳ್ಳಿ. ಆನಂತರ ನಿಮ್ಗೆ ಏನಾದ್ರೂ ಡೌಟ್ಸ್ ಬಂದ್ರೆ ನೀವು ನನಗೆ ಕೇಳಬಹುದು. ಸೊ ಸ್ಟೂಡೆಂಟ್ಸ್, ಫಾರ್ಮ್ಯಾಟ್ ಅನ್ನ ಹಾಕಿದ್ದೇನೆ, ಜರ್ನಲ್ ವೋಚರ್ ನ ಫಾರ್ಮ್ಯಾಟ್ ಅನ್ನ ಹಾಕಿದ್ದೇನೆ, ಅದರ ಮೀನಿಂಗ್ ಕೂಡ ಬರೆದಿದ್ದೇನೆ. ಸೊ ಕಾಂಪ್ಲೆಕ್ಸ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು, ಟ್ರಾನ್ಸಾಕ್ಷನ್ಸ್ ವಿಚ್ ಮಲ್ಟಿಪಲ್ ಡೆಬಿಟ್ ಅಂಡ್ ಕ್ರೆಡಿಟ್, ಅಕೌಂಟಿಂಗ್ ವೋಚರ್ ಪ್ರಿಪೇರ್ಡ್ ಫಾರ್ ಸಚ್ ಟ್ರಾನ್ಸಾಕ್ಷನ್ಸ್ ಆರ್ ಕಾಲ್ಡ್ ಕಾಂಪ್ಲೆಕ್ಸ್ ವೋಚರ್ಸ್ ಆರ್ ಜರ್ನಲ್ ವೋಚರ್. ಸೊ ಜಾಸ್ತಿ ಡೆಬಿಟ್ ಕ್ರೆಡಿಟ್ ಇದ್ರೆ ನಾವು ಅದನ್ನ ಜರ್ನಲ್ ವೋಚರ್ ಅಂತ ಕರಿತೀವಿ. ಸೊ ಜರ್ನಲ್ ವೋಚರ್ ಈ ತರ ಇರುತ್ತೆ. ಸೊ ಅದರ ಫಾರ್ಮ್ಯಾಟ್ ಈ ತರ ಇರುತ್ತೆ. ನೇಮ್ ಆಫ್ ದ ಫರ್ಮ್ ಅನ್ನ ಬರೀತೇವೆ, ಡೇಟ್ ಬರೀತೇವೆ, ವೋಚರ್ ನಂಬರ್ ಅನ್ನ ಬರೀತೇವೆ, ಆನಂತರ ಡೆಬಿಟ್ ಅಕೌಂಟ್ಸ್ ಅನ್ನ ಬರೀತೇವೆ ಮೊದಲಿಗೆ, ಆನಂತರ ನಾವು ಕ್ರೆಡಿಟ್ ಅಕೌಂಟ್ಸ್ ಅನ್ನ ಬರೀತೇವೆ. ಫೈನಲಿ ನಾವು ಏನ್ ಮಾಡ್ತೇವೆ, ಅಥರೈಸ್ಡ್ ಬೈ, ಸೊ ಅಥರೈಸ್ಡ್ ಪರ್ಸನ್ ಹೆಸರನ್ನ ಬರೀತೇವೆ, ಆನಂತರ ಯಾರು ಇದನ್ನ ಪ್ರಿಪೇರ್ ಮಾಡಿರ್ತಾರೆ ಅವರ ಹೆಸರನ್ನು ಕೂಡ ನಾವು ಇಲ್ಲಿ ಬರೀತೇವೆ. ಸೊ ಇದಿಷ್ಟು ಜರ್ನಲ್ ವೋಚರ್ ಆಗಿದೆ. ಸೊ ಈಗ ನಾವೇನ್ ಮಾಡ್ತೇವೆ, ಒಂದಿಷ್ಟು ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದಾವೆ. ಸೊ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ. ಸೊ ಅಕೌಂಟಿಂಗ್ ವೋಚರ್ ನಲ್ಲಿ ಏನೇನ್ ಇರಬೇಕು ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಅದನ್ನ ನಾನು ಒಂದೊಂದನ್ನೇ ಹೇಳ್ತಾ ಹೋಗ್ತೇನೆ. ಸೊ ಮೊದಲಿಗೆ ನಾನು ಅದನ್ನ ಬರೀತೇನೆ, ಆನಂತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಸ್ಟೂಡೆಂಟ್ಸ್, ಈಗ ನಾನು ಎಸೆನ್ಷಿಯಲ್ ಫೀಚರ್ಸ್ ಅನ್ನ ಹೇಳಿದ್ದೇನೆ. ಸೊ ಅಕೌಂಟಿಂಗ್ ವೋಚರ್ ಇದೆ, ಒಂದಿಷ್ಟು ಎಸೆನ್ಷಿಯಲ್ ಎಲಿಮೆಂಟ್ಸ್ ಇರ್ತವೆ. ಸೊ ಅದನ್ನ ಇದ್ರೆ ಮಾತ್ರ ನಾವು ಅಕೌಂಟಿಂಗ್ ವೋಚರ್ ಅಂತ ಕರಿತೀವಿ. ಸೊ ಅವುಗಳು ಇದ್ರೆ ಮಾತ್ರ ನಾವು ಅದನ್ನ ವ್ಯಾಲಿಡ್ ಅಕೌಂಟಿಂಗ್ ವೋಚರ್ ಅಂತ ಕರಿತೇವೆ. ಸೊ ಮೊದಲಿಗೆ, ಸೊ ಫಸ್ಟ್ ಒನ್, ಇದರಲ್ಲಿ ಫಸ್ಟ್ ಒನ್, ಇಟ್ ಈಸ್ ರಿಟರ್ನ್ ಆನ್ ಗುಡ್ ಕ್ವಾಲಿಟಿ ಪೇಪರ್. ಏನು ಅಕೌಂಟಿಂಗ್ ವೋಚರ್ ಇರುತ್ತೆ ಅದು ಗುಡ್ ಕ್ವಾಲಿಟಿ ಪೇಪರ್ ಅಲ್ಲಿ ಇರುತ್ತೆ. ಸೊ ಗುಡ್ ಕ್ವಾಲಿಟಿ ಪೇಪರ್ ಅಲ್ಲಿ ಇದ್ದಾಗ ಮಾತ್ರ ನಾವು ಅದನ್ನ ವ್ಯಾಲಿಡ್ ಅಕೌಂಟಿಂಗ್ ವೋಚರ್ ಅಂತ ನಾವು ಅದನ್ನ ಕರಿತೇವೆ. ಇಟ್ ಶುಡ್ ಬಿ ಇನ್ ಅ ಗುಡ್ ಕ್ವಾಲಿಟಿ ಪೇಪರ್. ಸೆಕೆಂಡ್ ಒನ್, ನೇಮ್ ಆಫ್ ದ ಫರ್ಮ್ ಮಸ್ಟ್ ಬಿ ಪ್ರಿಂಟೆಡ್ ಆನ್ ದ ಟಾಪ್.
ಸೊ ಯಾವ ಕಂಪನಿ ಇರುತ್ತೆ, ಸೊ ಯಾವ ಬಿಸ್ನೆಸ್ ಇರುತ್ತೆ, ಆ ಕಂಪನಿಯ ಹೆಸರನ್ನು, ಸೊ ಅದರ ಹೆಸರನ್ನ, ಆ ಬಿಸ್ನೆಸ್ ಹೆಸರನ್ನ ನಾವೇನ್ ಮಾಡಬೇಕಾಗುತ್ತೆ, ಆ ಫರ್ಮ್ ಹೆಸರನ್ನ ಇಟ್ ಶುಡ್ ಬಿ ಪ್ರಿಂಟೆಡ್ ಆನ್ ದ ಟಾಪ್ ಆಫ್ ದಟ್ ವೋಚರ್. ಸೊ ಯಾವ ವೋಚರ್ ಇರುತ್ತೆ ಅದ್ರ ಮೇಲೆ ಫಸ್ಟ್ ಗೆ ಏನಿರಬೇಕು, ಆ ಕಂಪನಿಯ ಹೆಸರು ಇರಬೇಕು, ಆ ಫರ್ಮ್ ನ ಹೆಸರು ಅಲ್ಲಿ ನಾವು ಅದನ್ನ ಪ್ರಿಂಟ್ ಮಾಡಿಸಬೇಕು ಆನ್ ದ ಟಾಪ್ ಆಫ್ ದ ವೋಚರ್. ಥರ್ಡ್, date of transaction is filled against the date and not the date of recording transaction is to be mentioned. ಅಂದ್ರೆ ಏನು, whenever the transaction happen, so that date should be mentioned in the voucher. so ನಾವೇನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಆ ಡೇಟ್ ಅನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ವೋಚರ್ ಅಲ್ಲಿ ಇಲ್ಲಿ ರೆಕಾರ್ಡ್ ಮಾಡ್ಬೇಕಾಗುತ್ತೆ. ಸೊ ಯಾವ ಡೇಟ್ ಅನ್ನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಡೇಟ್ ಅಟ್ ವಿಚ್ ದ ಟ್ರಾನ್ಸಾಕ್ಷನ್ ಈಸ್ ರೆಕಾರ್ಡೆಡ್. ಸೊ ಯಾವ ಡೇಟ್ಗೆ ನಾವು ರೆಕಾರ್ಡ್ ಮಾಡ್ತೀವಿ ಟ್ರಾನ್ಸಾಕ್ಷನ್ ಅನ್ನ, ಆ ಡೇಟ್ ಅನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬಹುದು. ಯಾವ ಡೇಟ್ಗೆ ಟ್ರಾನ್ಸಾಕ್ಷನ್ ಆಗಿದೆ ಆ ಡೇಟ್ಗೆ ನಾವು ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆ ವೋಚರ್ ಅಲ್ಲಿ. ನೆಕ್ಸ್ಟ್ ಒನ್, ದ ನಂಬರ್ ಆಫ್ ವೋಚರ್ಸ್ ಈಸ್ ಟು ಬಿ ಇನ್ ಸೀರಿಯಲ್ ಆರ್ಡರ್. ಸೊ ವೋಚರ್ಗೆ ವೋಚರ್ ಶುಡ್ ಹ್ಯಾವ್ ಅ ಸಪರೇಟ್ ನಂಬರ್. ಸೊ ಸೀರಿಯಲ್ ವಾಯ್ಸ್ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಇದು ಫೋರ್ತ್ ಒನ್ ಆಗಿದೆ. ಫಿಫ್ತ್ ಒನ್, ನೇಮ್ ಆಫ್ ದ ಅಕೌಂಟ್ ಟು ಬಿ ಡೆಬಿಟೆಡ್ ಆರ್ ಕ್ರೆಡಿಟೆಡ್ ಈಸ್ ಮೆನ್ಷನ್. ಸೊ ಯಾರ ಅಕೌಂಟ್ ಅನ್ನ ನಾವು ಡೆಬಿಟ್ ಮಾಡಬೇಕು, ಯಾರ ಅಕೌಂಟ್ ಅನ್ನ ನಾವು ಕ್ರೆಡಿಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಕರೆಕ್ಟ್ ಆಗಿ ಅವರ ಹೆಸರನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ದ ನೇಮ್ ಆಫ್ ಡೆಟರ್ whose account is to be debited or credited is to be mentioned in voucher. Next one, sixth one, debit and credit amounts to be written in figures against the amount. So the amount should be written in words. So amount ಅನ್ನ ನಾವು ಏನ್ ಮಾಡಬೇಕಾಗುತ್ತೆ, ವರ್ಡ್ಸ್ ಅಲ್ಲಿ ಬರೀಬೇಕಾಗುತ್ತೆ. ಸೊ rupees 10,000 ಅಂತ ಇತ್ತು ಅಂತ ಹೇಳಿದ್ರೆ, so if the amount is 10,000, so it should be written in words like 10,000 rupees only. ಸೊ ಆ ತರ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ಬರಿಬೇಕಾಗುತ್ತೆ. ಸೊ ಯೂಶುವಲಿ ನಾವು ಚೆಕ್ ಅಲ್ಲಿ ಅದನ್ನ ನೋಡ್ತೀವಿ. ಸೊ ಚೆಕ್ ಅಲ್ಲಿ ಹೇಗಿರುತ್ತೆ, ಚೆಕ್ ಬುಕ್ ನೋಡಿದಿರಲ್ಲ, ಸೊ ಚೆಕ್ ಬುಕ್ ಅಲ್ಲಿ ಏನಿರುತ್ತೆ, ಅಮೌಂಟ್ ಅನ್ನ ಬರ್ತಿರ್ತಾರೆ, ಆಮೇಲೆ ಅದನ್ನ ವರ್ಡ್ಸ್ ಅಲ್ಲಿ ಕೂಡ ಬರ್ತಿರ್ತಾರೆ. ಸೊ 10,000 rupees only. ಸೊ ಆ ತರ ನಾವೇನ್ ಮಾಡ್ಬೇಕಾಗುತ್ತೆ, ವೋಚರ್ ಅಲ್ಲಿ ಕೂಡ ನಾವು ಅದನ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ಒನ್, ಡಿಸ್ಕ್ರಿಪ್ಷನ್ ಆಫ್ ಟ್ರಾನ್ಸಾಕ್ಷನ್ ಈಸ್ ಟು ಬಿ given account wise. So every transaction should has its own description. So ಯಾವುದೇ ಒಂದು ಅಕೌಂಟ್ ಮಾಡಿದಾಗ ನಾವು ಅದರ ಡಿಸ್ಕ್ರಿಪ್ಷನ್ ಅನ್ನು ನಾವು ಅದ್ರ ಜೊತೆಗೆ ನಾವೇನ್ ಮಾಡ್ಬೇಕಾಗುತ್ತೆ, ನರೇಶನ್ ಅಂತ ಏನ್ ಹೇಳ್ತೀವಿ, ಎಕ್ಸ್ಪ್ಲನೇಷನ್. ಸೊ ಆ ಎಕ್ಸ್ಪ್ಲನೇಷನ್ ಅನ್ನ ಅದ್ರ ಜೊತೆಗೆ ನಾವು ಏನ್ ಮಾಡ್ಬೇಕು, ಅಲ್ಲಿ ಬರಿಬೇಕು. ನೆಕ್ಸ್ಟ್ ಒನ್, ದ ಪರ್ಸನ್ ಹೂ ಪ್ರಿಪೇರ್ಸ್ ದ ವೋಚರ್ ಮಸ್ಟ್ ಗಿವನ್ ಮೆನ್ಷನ್ ಹಿಸ್ ನೇಮ್ ಅಲಾಂಗ್ ವಿತ್ ದ ಸಿಗ್ನೇಚರ್. ಸೊ ಯಾರು ಆ ವೋಚರ್ ಅನ್ನ ಪ್ರಿಪೇರ್ ಮಾಡ್ತಾರೆ ಅವರ ಹೆಸರನ್ನ ಮತ್ತೆ ಅವರ ಸಿಗ್ನೇಚರ್ ನ ಅಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆ ವೋಚರ್ ಅಲ್ಲಿ ಇರಬೇಕು, ಒಂದು ಗುಡ್ ರಿಪೋರ್ಟ್ ಇರಬೇಕು, ಒಂದು ಕ್ವಾಲಿಫೈಡ್ ಅಕೌಂಟಿಂಗ್ ವೋಚರ್ ಬೇಕು ಅಂತಂದ್ರೆ ಅಲ್ಲಿ ಯಾರು ಅದನ್ನ ಪ್ರಿಪೇರ್ ಮಾಡ್ತಾರೆ ಅವರ ಹೆಸರನ್ನ ಮತ್ತೆ ಅವರ ಸಿಗ್ನೇಚರ್ ನ ಅಲ್ಲಿ ಅದ್ರ ಮೇಲೆ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಒನ್, ದ ನೇಮ್ ಅಂಡ್ ಸಿಗ್ನೇಚರ್ ಆಫ್ ಅಥರೈಸ್ಡ್ ಪರ್ಸನ್ ಆರ್ ಮೆನ್ಷನ್ಡ್ ಆನ್ ದ ವೋಚರ್. ಸೊ ಯಾರು ಅದಕ್ಕೆ ಅಥಾರಿಟಿ ಇರ್ತಾರೆ, ಆ ವೋಚರ್ ನ ಯಾರು ಅಥಾರಿಟಿ ಇರ್ತಾರೆ, ಯೂಶುವಲಿ ಓನರ್ ಇರ್ತಾರೆ. ಸೊ ಓನರ್ ಯಾರು ಇರ್ತಾರೆ, ಆ ಬಿಸ್ನೆಸ್ ನ ಓನರ್ ಯಾರು ಇರ್ತಾರೆ, ಅವರು ಅದಕ್ಕೆ ಅವ್ರಿಗೆ ಆ ವೋಚರ್ ಮೇಲೆ ಅಥಾರಿಟಿ ಇರುತ್ತೆ. ಸೊ ಅವರ ಹೆಸರನ್ನ ನಾವು ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ವೋಚರ್ ಮೇಲೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಅಕೌಂಟಿಂಗ್ ವೋಚರ್. ಸೊ ನೆಕ್ಸ್ಟ್ ಟಾಪಿಕ್ ಬರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಅಕೌಂಟಿಂಗ್ ಇಕ್ವೇಶನ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ ಸಬ್ ಯೂನಿಟ್ ಆಫ್ ದಿಸ್ ಚಾಪ್ಟರ್. ಸೊ ಅದನ್ನ ನಾನು ಇಲ್ಲಿ ಸಾಲ್ವ್ ಈಗ ಹೇಳ್ತಾ ಇದ್ದೀನಿ. ಸೊ ಸ್ಟೂಡೆಂಟ್ಸ್, ಸೆಕೆಂಡ್ ಸಬ್ ಯೂನಿಟ್ ಅಕೌಂಟಿಂಗ್ ಇಕ್ವೇಶನ್ ಆಗಿದೆ. ಸೊ ವಾಟ್ ಯು ಮೀನ್ ಬೈ ಅಕೌಂಟಿಂಗ್ ಇಕ್ವೇಶನ್? ಸೊ ಅಕೌಂಟಿಂಗ್ ಇಕ್ವೇಶನ್ ಅಂದ್ರೆ ಏನು ಅನ್ನೋದನ್ನ ನೋಡ್ತೇವೆ. Accounting equation signifies that the assets of business are always equal to the total of its liabilities and capital. So capital is nothing but owner's equity or share. So accounting equation ಅಂದ್ರೆ ಏನು? ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಕ್ವೇಶನ್ ಅಂದ್ರೆ ಯಾವ ತರ ಬರ್ತಾ ಇದೆ. ಸೊ ನಮ್ಮ ಕಂಪನಿಯಲ್ಲಿ ಏನು ಅಸೆಟ್ ಗಳು ಇರ್ತವೆ, ಸೊ ಅಸೆಟ್ ಅಂತಂದ್ರೆ ಪ್ರಾಪರ್ಟಿ, ನಮ್ಮ ಆಸ್ತಿ ಅಂತ ಏನಿರುತ್ತೆ, ಸೊ ಅದು these are always equal to the total of its liabilities and capital. So liabilities ಅಂತ ಏನಿರ್ತವೆ, ಸೊ ಆಬ್ಲಿಗೇಷನ್ಸ್ ಅಂತ ಏನ್ ಕರಿತೀವಿ, ಅಥವಾ ಡೆಟ್ಸ್ ಅಂತ ಕರಿತೀವಿ, ಸಾಲ ಅಂತ ಕರಿತೀವಿ, ಅಥವಾ
ಜವಾಬ್ದಾರಿ, ಹೊಣೆಗಾರಿಕೆ ಅಂತ ಕರಿತೀವಿ. ಸೊ ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ಸ್. ಸೊ ಕ್ಯಾಪಿಟಲ್ಸ್ ಅಂದ್ರೆ ಬಂಡವಾಳ. ಸೊ ನಾವು ಎಷ್ಟು ಬಂಡವಾಳ ಹಾಕಿರ್ತೀವಿ. ಸೊ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಓನರ್ಸ್ ಇಕ್ವಿಟಿ ಅಂತ. ಸೊ ಓನರ್ ಏನ್ ಮಾಡಿರ್ತಾನೆ, ಸೊ ಎವ್ರಿ ಬಿಸ್ನೆಸ್ ಅಲ್ಲಿ ಓನರ್ ಏನ್ ಮಾಡಿರ್ತಾನೆ, ಒಂದಿಷ್ಟು ಬಂಡವಾಳವನ್ನು ಹಾಕಿರ್ತೀವಿ. ಸೊ ಅದಕ್ಕೆ ಓನರ್ಸ್ ಇಕ್ವಿಟಿ ಆರ್ ಓನರ್ಸ್ ಶೇರ್ ಅಂತ ಕರಿತೀವಿ ನಾವು. ಸೊ ಅದು ಮತ್ತೆ ಅವನು ಎಷ್ಟು ಲಯಬಿಲಿಟಿಯನ್ನು ತಗೊಂಡಿರ್ತಾನೆ, ಎಷ್ಟು ಸಾಲವನ್ನು ಮಾಡಿ ಬಿಸ್ನೆಸ್ ಅನ್ನ ಪ್ರಾರಂಭಿಸಿರ್ತಾನೆ. ಸೊ ಅವು ಏನಿರ್ತಾವೆ, ಈಕ್ವಲ್ ಇರ್ತವೆ. ಸೊ ಯಾವ್ದಕ್ಕೆ ಈಕ್ವಲ್ ಇರ್ತವೆ, ಸೊ ನಮ್ಮ ಟೋಟಲ್ ಅಸೆಟ್ಸ್ ಏನಿರ್ತವೆ ಅದು ಏನಿರುತ್ತೆ, ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಏನಿರ್ತವೆ, ಸೊ ಎಲ್ಲ ಏನಿರ್ತವೆ ಈಕ್ವಲ್ ಇರ್ತವೆ. ಸೊ ಯಾವಾಗ್ಲೂ ಅವು ಈಕ್ವಲ್ ಇರ್ತವೆ. ಇದನ್ನ ಇಕ್ವೇಶನ್ ಅಲ್ಲಿ ಬರೆದ್ರೆ ಹೇಗಿರುತ್ತೆ ಅಂತ ಹೇಳಿದಾಗ ನಮಗೆ ದ ಇಕ್ವೇಶನ್ ರೀಡ್ಸ್ ಆಸ್ ಫಾಲೋಸ್. ಸೊ ಇಕ್ವೇಶನ್ ಯಾವ ತರ ಇರುತ್ತೆ ಅಂತ ಹೇಳಿದರೆ, ಸೊ ಅಸೆಟ್ಸ್ ಇಸ್ ಈಕ್ವಲ್ ಟು, ಸೊ ಎ ಅಂದ್ರೆ ಅಸೆಟ್ಸ್ ಇರಲಿ, ಎಲ್ ಅಂದ್ರೆ ಲಯಬಿಲಿಟೀಸ್, ಸಿ ಅಂದ್ರೆ ಇಲ್ಲಿ ಕ್ಯಾಪಿಟಲ್. ಸೊ ಫಾರ್ಮುಲಾ ಇದೆ. ಸೊ ಈ ಇಕ್ವೇಶನ್ ಅನ್ನ ನೀವು ನೋಡ್ಕೊಳ್ಬೇಕು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ 2 ಮಾರ್ಕ್ಸ್ ಕೇಳಬಹುದು, ಅಥವಾ ನಿಮಗೆ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟು 5 ಮಾರ್ಕ್ಸ್ ಕೂಡ ಕೇಳಬಹುದು, ಮಿಸ್ಸಿಂಗ್ ಫಿಗರ್ಸ್ ಅಂತ. ಸೊ ಅದನ್ನ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳ್ತೀನಿ. ಸೊ ಈ ಫಾರ್ಮುಲಾನ ನೆನಪಿಟ್ಕೊಳ್ಬೇಕು. ಸೊ ಎ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಸಿ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಅಸೆಟ್ಸ್ ಏನಿರ್ತವೆ, ಅಸೆಟ್ಸ್ ಆರ್ ಆಲ್ವೇಸ್ ಈಕ್ವಲ್ ಟು ಲಯಬಿಲಿಟೀಸ್ ಅಂಡ್ ಟೋಟಲ್ ಕ್ಯಾಪಿಟಲ್. ಸೊ ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಅನ್ನ ಕೂಡಿಸಿದ್ರೆ ಏನಾಗುತ್ತೆ, ನಮ್ಗೆ ಅಸೆಟ್ಸ್ ಸಿಗುತ್ತೆ. ಸೊ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಏನಿರುತ್ತೆ, ಎರಡು ಈಕ್ವಲ್ ಇರುತ್ತೆ. ಸೊ ಇದನ್ನ 3 ತರ ಬರೀತಾರೆ. ಸೊ ಅಸೆಟ್ಸ್ ಮೈನಸ್ ಲಯಬಿಲಿಟಿ ಮಾಡಿದಾಗ ನಮ್ಗೆ ಕ್ಯಾಪಿಟಲ್ ಸಿಗುತ್ತೆ, ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಮಾಡಿದಾಗ ನಮ್ಗೆ ಲಯಬಿಲಿಟಿ ಸಿಗುತ್ತೆ. ಸೊ ಇದು ವೈಸ್ ವರ್ಸ ಇದೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು. ಸೊ ಅಸೆಟ್ ಅಂದ್ರೆ ಏನು, ಅಸೆಟ್ ಯಾವಾಗ ಈಕ್ವಲ್ ಆಗುತ್ತೆ, ಲಯಬಿಲಿಟೀಸ್ ಮತ್ತೆ ಕ್ಯಾಪಿಟಲ್ ಅನ್ನ ಕೂಡಿಸಿದಾಗ ಅದು ಅಸೆಟ್ ಆಗುತ್ತೆ, ಟೋಟಲ್ ಅಸೆಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಲಯಬಿಲಿಟೀಸ್ ಮತ್ತೆ ಅಸೆಟ್ಸ್ ಏನಿರ್ತವೆ ಎರಡು ಈಕ್ವಲ್ ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸೊ ಅವಾಗ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಿಮ್ಗೆ ಇದರಲ್ಲಿ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.